ಆ ಕಡೆ ಹೋದ್ರೆ ಇಷ್ಟ ಆಗಲ್ಲ ಅವನಿಗೆ. ನೀರು ಬರೋಣ ಹೆಂಗೆ ಆಡ್ತ ನೋಡು. ಬಾ ಹೋಗು ಬಾ ಕಡೆ ಬಾ ಬೇಗ ಬಾ. ಈ ಕಡೆ ಸದ್ ನನ್ನ ಕಡೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗೈತಿ. ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ಶೇರ್ ಮಾಡ್ತಾ ಹೋಗ್ತೀನಿ. ತಡ್ತಗಿರಿ ಇದನ್ನ ಹಂಗೆ ಹೋಗ್ತಿರಲ್ಲ ಫ್ರೆಂಡ್ಸ್. ಮಳೆ ನೋಡ್ರಿ ಮನೆ ಜೋರಾಗೈತಿ. 3 ದಿನ ಆಯ್ತು ನಾವು ಬಂದ್ರಿ. 3 ದಿನ ಆಯ್ತು. 3 ದಿನನೂ ಕಂಟಿನ್ಯೂ ಹೊಡೆ ಆಗ್ತದೆ ಮಳೆ. ನಾವಲ್ಲಿ ಕೆಲಸದ ಅಂತೇಳಿ ಅರ್ಜೆಂಟ್ ಮಾಡಿ ಕರ್ಕೊಂಬಂದ್ರೆ ನಮ್ಮನ್ನು 3 ದಿನ ರಾತ್ರಿ ದಿನ ಹಾಕ್ಕೊಂಡು ಬಡಿಯಾಕತ್ತೈತೆ ಮಳೆ. ಕೆಲಸ ಅಂತೂ ಇಲ್ಲ, ಆರಾಮ ರೆಸ್ಟ್ ಮಾಡೋದಾಗೈತಿ ಕೆಲಸ. ನೈನ ನೋಡ್ರಿ ಈಗ ಎದ್ದು ಬಂದ್ಲು. ನಾವು ಈಗ ಜಸ್ಟ್ ಎದ್ದಿದ್ದೀವಿ. ರಾತ್ರಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಿದೆ ಮಳೆ ನೋಡ್ರಿ. ಅಲ್ಲೆಲ್ಲ ಹೆಂಗೆ ನೀರು ನಿಂತಾವೆ. ಇನ್ನೂ ತೊಟ್ಟಿಕ್ಕತ್ತೈತಿ. ನಳಗಿ ನೀರು ಬರ್ತಾ ಇದ್ದಾವೆ ಇನ್ನು. ಅಲ್ಲಿ ನೋಡ್ರಿ ಎಷ್ಟೊಂದು ನೀರು ನಿಂತವಂತೆ. ಫುಲ್ ಮಳೆ. ಸರಿ ಮಚ್ಚಿನ ಹೌದು ಬರಲ್ಲ ನೋಡಿ. ನಾನು ನೆಲದ ಮೇಲೆ ಬರಲ್ಲ. ಬಾ 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 ಹೋಗಮ್ಮ. ಅದ್ರ ಕಾಣಿಸೋದೇ ಇಲ್ಲ ನೋಡವ ಇದ್ರ ಹಸಿರನೇ. ಇಲ್ಲಿ ಪುಂಡಿ ಗಿಡ ನೋಡ್ರಿ ಹೆಂಗಾಗಿತ್ತು ಅಂತೇಳಿ ಫುಲ್ ಆಗಿತ್ತು. ನಾನು ಬಂದಿನ ಒಂದು ಸ್ವಲ್ಪ ಹರ್ಕೊಂಡು ಪಲ್ಯ ಮಾಡಿದೆ. ಅಲ್ಲಿಂದ ಕಡಕ್ ರೊಟ್ಟಿ ತೊಗೊಂಬಂದಿದ್ವಲ್ಲ, ಅಲ್ಲೇ 2-3 ದಿನ ಆಯ್ತು ನಾನು ವಿಡಿಯೋ ಮಾಡೇ ಇಲ್ಲ. ಬಂದಾಗಿಂದನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ನೋಡ್ರಿ ಎಷ್ಟು ಚಂದಾಗೈತಿ ಗಿಡ ಅಂತೇಳಿ. ಫುಲ್ ತುಂಬಿತ್ತು ನೋಡ್ರಿ ಗಿಡ. ಇದು ಅಷ್ಟು ಫುಲ್ ಒಂದು ಇದಾದಂಗೆ ಆಗ್ಬಿಟ್ಟಿತ್ತಲ್ಲ ರೀ. ಬಂದ ತಕ್ಷಣ ನೋಡಲಿಲ್ಲ. ಅವತ್ತು ನೈಟ್ ಬಂದ್ವಿ. ಮಾರನೇ ದಿನ ಸಂಜೆಕನೇ ಕುಯ್ಕೊಂಡು ಪಲ್ಯ ಮಾಡಿಬಿಟ್ಟೆ ನಾನು. ಪುಂಡಿ ಪಲ್ಯ ಕಡಕ್ ರೊಟ್ಟಿ ಚಲೋ ಇರುತ್ತೆ ಟೇಸ್ಟ್ ತಿನ್ನಕಂತೇಳಿ. ಆಟ ಅವನಿಗೆ ಆಟ ಆಟ ಆಟ. ನೈನಂಗೆ ಈ ಫ್ರಾಕ್ ಬಿಟ್ಟು ಭಾಳ ದಿನ ಆಗ್ಬಿಟ್ಟಿತ್ತು. ಶಕ್ಕಿ ಬಂದೈತಿ. ಈ ಫ್ರಾಕ್ ಬಿಟ್ಟು ಬೇರೆ ಹಾಕಕ್ಕೆ ರೆಡಿ ಇಲ್ಲ. ಯಾಡ್ ಮಾಡ್ಕೊಂಬಿಟ್ರೆ ಒಂದು ಯೆಲ್ಲೋ ಕಲರು, ಇದು ಒಂದು ಬರೀ ಇವೆ. ಬೇಡ ನೈನ ತೆಗ್ದಾಗ ಸಾಕು ಹೋಗ್ರು ಅಂದ್ರೆ ಕೇಳಲ್ಲ. ಕಂಫರ್ಟಬಲ್ ಅದಾವ ಅಂತ ಹಂಗಾಗಿ ಬರೀ ಅವನ್ನೇ ಹಾಕಕತ್ತಾಳ. ಇವ್ರು ನೋಡ್ರಿ ಹೂ ಕುಯ್ಕೊಂಬರಕ್ಕೆ. ಹೂ ನಾವು ಊರಿಗೆ ಹೋದಾಗಿಂದನೂ ಯಾರೋ ಕಿತ್ತಿದ್ದಾರೆ. ಯಾರು ಕಿತ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಹೂವಿಲ್ಲ. ನಮಗೆ ಪೂಜೆಗೆ ಹೂವಿಲ್ಲ. ಹಂಗೆ ಮಾಡಿದ್ದಾರೆ ನೋಡಿ. ಇಲ್ಲಿನ ಎಷ್ಟೊಂದಾಗಿದ್ದು. ಅವತ್ತು ನಾವು ಬಂದಿನ ಅಲ್ಲಂತರೂ ತೆಪ್ಪನೆ ಹೊರಲಾರ ನಿಂತಿದ್ದು. ಮುಂಜಾನೆ ಎದ್ದೇಳೋ ಅಷ್ಟೊತ್ತಿಗೆ ಒಂದು ಹೂವಿಲ್ಲ. ಎಲ್ಲ ಕುಯ್ಕೊಂಡು ಹೋಗ್ಯಾರ. ಯಾರು ಕುಯ್ಕೊಂಡು ಹೋಗ್ಯಾರಂದ ಯಾರೋ ಬಂದು ಕುಯ್ಕೊಂಡು ಹೋಗ್ತಿದಾರಂತೆ. ಅವ್ರು ಹಂಗೆ ಅಂದರು. ಯಾರು ಅಂತ ಗೊತ್ತಿಲ್ಲ, ನಾವಂತೂ ನೋಡೇ ಇಲ್ಲ. ಹಾಗಾಗಿ ಅಲ್ಲಿ ನೋಡಿ, ಅಲ್ಲಿ ಹೋದ್ರೆ ಅವ್ರು ಕುಯ್ಕೊಂಬರಕ್ಕೆ ದಾಸವಾಳ ಹೂವು ಅಲ್ಲಿನೂ ಕುಯ್ದಾರೆ. ಇಲ್ಲ ಅಲ್ಲಿನೂ ಸುಮ್ಮನೆ 4-5 ಇರ್ತಾವೆ ಅಲ್ಲೇ ಅಲ್ಲಿ ಒಳಗೊಳಗೆ ಅವನ್ನೇ ಕುಯ್ಕೊಂಬರೋದಷ್ಟೆ. ಅದಾವ ಇನ್ನು ನೀರು ಬೀಳತ್ತಪ್ಪ ಇಲ್ಲಿ. ಸರಿ ಪಿಂಟು ಸರಿ ನೀರು ಸಿಡಿತಾವ. ಸರಿ ಬರ್ಬೇಕ ನೀಗ. ನಡಿ ಮಳೆ ಅಂತೂ ಫುಲ್ ಜೋರಾಗೈತಿ. ಇವತ್ತು ಕೆಲಸಕ್ಕಿಲ್ಲ. ನೋಡ್ಬೇಕು ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತಂತೇಳಿ. ನೋಡ್ರಿ ನೀರೆಲ್ಲ ಹೆಂಗೆ ನಿಂತಾವಂತೀವಿ. ಮಳೆ ಬೇಸಾಗೈತಿ. ಅಂದಲ್ಲೇ ಸ್ವಲ್ಪ ತಣ್ಣಗೆ ಹುಟ್ಟೈತೆ ನೋಡ್ರಿ. ಎಲ್ಲನೂ ವಾತಾವರಣ ಎಲ್ಲನೂ. ಅಲ್ಲಿ ಶೆಕಿಗೆ ಸಾಕು ಅನ್ನಂಗಾಗೈತೆ ನನಗಂತೂ. ಇಲ್ಲಿ ಬಂದ ತಕ್ಷಣ ಸಮಾಧಾನ ಅನ್ನಂಗಾಯ್ತು ಮನಸ್ಸು. ಅಲ್ಲಿ ಮಂದ್ಗಂಡು ಶೆಕಿ ಐತೆ ನೋಡ್ರಿ. ಆ ಶೆಕಿಗೆ ಅರ್ಧ ಬಿಸಿಲಿಗೆ ಶೆಕಿಗೆ ಫುಲ್ ಕರಗಾಗೀನಿ. ಮತ್ತು 4 ದಿನದಲ್ಲಿ ಸರಿ ಹೋಗುತ್ತೆಲ್ಲ ಸ್ಕಿನ್. ಅಲ್ಲೇ ಬಂದು 2 ದಿನ ಆಯಿತು. ಆದರೂ ಈ ಸತಿ ಅಷ್ಟೊಂದು ರಿಕವರಿ ಆಗಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಸನ್ ಟ್ಯಾನ್ ಆಗಿತ್ತು ನನಗೆ ಈ ಸತಿ. ಆಲ್ರೆಡಿ ಕೈ ಪೈ ಎಲ್ಲ ಫುಲ್ ಕರ್ರಗಾಗ್ಬಿಟ್ಟ. ಮುಖನೂ ಅಷ್ಟೇ ಫುಲ್ ಎಲ್ಲ ಕರ್ರಗೆ. ನಾನು ನನ್ನ ಮಗಳಿಬ್ಬರು ಹಾಗೆ ಆಗಿ. ಬಿಸಿಲು ಜಾಸ್ತಿ ಇತ್ತು ನೋಡ್ರಿ. ವರ್ಷಕ್ಕಿಂತ ಈ ವರ್ಷ ಬಿಸಿಲು ಜಾಸ್ತಿ. ಅಲ್ಲಿ ವರ್ಷದ ಬಿಸಿಲಿದ್ರೆ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಇನ್ನು ಜಾಸ್ತಿ ಬಿಸಿಲಿದ್ದಾಗ ಸಹಿಸ್ಕೊಳಕ್ಕಾಗುತ್ತೆ. ಇಲ್ಲಿ ಸಮಾಧಾನ ಆಯ್ತು ನೋಡ್ರಿ. ತಣ್ಣಗೈತಿ ವಾತಾವರಣ, ತಣ್ಣಗೈತಿ. ತಣ್ಣ ಗಾಳಿ. ಒಂದು ಫ್ಯಾನ್ ಯೂಸ್ ಮಾಡಲ್ಲ, ಏನಿಲ್ಲ, ಹಾಗೆ ಮಾಡ್ಕೊತೀವಿ ಇಲ್ಲಿ ಬಂದಮೇಲೆ. ಈಗ 3 ದಿನ ಆಯ್ತು
ಕುದಿ ಅನ್ನೋದೇ ಗೊತ್ತಿಲ್ಲ, ಬೆವರು ಅನ್ನೋದೇ ಗೊತ್ತಿಲ್ಲ. ಅಲ್ಲೆಲ್ಲ ನೀರು ಇಳಿತಾ ಇದ್ದು. ತುರ್ಬ ಕಟ್ಟಿದ್ದು ನನ್ನ ಮಗಳು ನಾನು ಇಬ್ಬರು ನೋಡ್ರಿ ಊರಿಗೆ ಹೋದಾಗಿಂದ ನಾನು ತುರ್ಬ ಕಟ್ಟಿದ್ದಂಗೆ ಒಟ್ಟ ಬಿಚ್ಚೆ ಇಲ್ಲ ನಾವು. ಮೊದಲು ನಯನ ನಮ್ಮ ನಯನ ಅಂತ ಹತ್ತತ್ರ ಒಂದು ತಿಂಗಳಾಗಿ ಬಂತಂದು ನಯನ. ಒಂದು ತಿಂಗಳಾಗಿ ಬಂತು ನೋಡ್ರಿ. ಆಕಿ ಒಟ್ಟ ಕೂದಲು ಬಿಚ್ಚೇ ಇಲ್ಲ. ರೀಲ್ಸ್ ಮಾಡೋಕ್ಕೂಸನೇ ಕೂದಲ ಕಟ್ಕೊಂಡೇ ತುರು ಹಾಕ್ಕೊಂಡೇ ರೀಲ್ಸ್ ಮಾಡತ್ತಾಳ. ಶೆಕೆ ಹಂಗೈತಲ್ಲ, ಹಂಗಾಗಿ ಸಮಾಧಾನ ಆಗಲ್ಲ ನೋಡ್ರಿ. ಕೂದಲು ಉದ್ದ ಜೊತೆ ಮಾಡ್ಬೇಕಾದ್ರೆ ಮಾತ್ರ ಬಿಚ್ಚುತ್ತಲ್ಲ. ಅದ್ರಾಗ ಮಾತ್ರ ಒಂದ್ಸಲ ಬಿಚ್ಚಿರುತ್ತೆ. ಅದ್ರಾಗ ಉದ್ದ ಬೇರೆ ಅದಾವಲ್ಲ, ಸಿಕ್ಕಾಬಡೆ ಶೆಕೆ ಅನ್ನಂಗೆ ಅನಿಸ್ತಾವ. ಹಂಗಾಗಿ ಇವಾಗ ಹೋಗ್ಬೇಕು. ಇನ್ನು ಏನೂ ಇಲ್ಲ ನೋಡ್ರಿ. ಫ್ರೆಶ್ ಅಪ್ ಆಗಬೇಕು, ಕಸ ಗುಡಿಸ್ಬೇಕು. ಇನ್ನು ಇದು ಮಾಡ್ಬೇಕು ನೋಡ್ರಿ. ಫಸ್ಲೆಲ್ಲ ಒರೆಸಿ ಹೂವು ಏರಿಸ್ಬೇಕು, ಕಸ ಗುಡಿಸ್ಬೇಕು. ಹೆಂಗೆ ಎದ್ದೀವಿ ಹಂಗೆ ಹೋಗಿವಿ. ಹಾಸಿಗೆನೂ ಹಂಗೆ ಅದಾವು. ಫುಲ್ಲೆಲ್ಲ ಕಸ ಗುಡಿಸಿ ಆಮೇಲೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ನಿನ್ನೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಂಡಿದ್ದು ನೋಡ್ರಿ. ಕಡಕ್ ರೊಟ್ಟಿ ಮಾಡಿದ್ದೆ ಒಂದು ದಿವಸ. ಇಷ್ಟು ಭಾಳ ಮೆತ್ತಗಿದ್ದು ಇವತ್ತು ನನಗೆ ಮೆತ್ತಗಾತ ನೋಡ್ರಿ. ಹಂಗಾಗಿ ಮೆತ್ತಗಿದ್ದು ಮತ್ತೊಂದು ಸ್ವಲ್ಪ ಪುಟ್ಟ್ಯಾಗ ಹಾಕಿಟ್ಟೀನಿ. ಅಲ್ಲಿಂದನೂ ತೊಗೊಂಬಂದೀನಿ. ಇರಲಿ, ಯಾಕೋ ಮೆತ್ತನ ರೊಟ್ಟಿ ತಿನ್ಬೇಕಂತ ಅನ್ನಿಸ್ಲಿಲ್ಲ. ಬ್ಯಾಡ ಅಂತಂದ್ರೆ ಅವರು ತಿನ್ನೋಕ್ಕೂ ಒಲ್ಲೆ ಅಂದ್ರೆ ಮೆತ್ತನ ರೊಟ್ಟಿ ಮಾಡಿದ್ರೆ ಆಯ್ತು ಅಂತೇಳಿ. ಅಂದ್ರೆ ನಮ್ಮ ಮನೆಯವ್ರು ಮನೆಯಾಗಿದ್ರಲ್ಲ, ಹಂಗಾಗಿ ರೊಟ್ಟಿ ಮಾಡ್ಕೊಂಡೆ. ರೊಟ್ಟಿನೇ ಮಾಡಂದ್ರೆ ಮುಂಜಾನೆ ರೊಟ್ಟಿ ಮಾಡಿಬಿಟ್ಟೆ ನೋಡ್ರಿ. ನಮ್ಮೂರಾಗ ಹೆಂಗೆ ಮಾಡ್ತಿದ್ವಿ ಹಂಗೆ ಮುಂಜಾನೆ ರೊಟ್ಟಿ ಮಾಡಿದೆ. ಉಂಡ್ರು ಒಂದಿಷ್ಟು, ಒಂದೆರಡು, ನೈನ ಎರಡು, ನಮ್ಮ ಮನೆಯವರು 2-3 ಉಂಡ್ರು. ಅವ್ರು ಉಂಡಾದ್ಮೇಲೆ ಅವರು ಮೆತ್ತಗೆ ಮಾಡಬೇಡ, ಹಿಂಗೆ ಮಾಡಿಡು, ಮತ್ತು ಮಧ್ಯಾಹ್ನದಾಗ ಸಂಜೆಗೆ ನಡಿತೈತಿ ಅಂತಂದ್ರೆ ಹಾಂ ಸರಿ ಅಂಥೇಳಿ ಮಾಡಿಟ್ಟಿದ್ದೆ. ಅವು ಮೆತ್ತಗಿದ್ವಲ್ಲ, ಸ್ವಲ್ಪ ಇದಾಗಲಿ ಅಂಥೇಳಿ ಪುಟ್ಟಿಗೆ ಹಾಕಿಟ್ಟಿನಿ. ಈಗ ಎತ್ತಿಡ್ಬೇಕು. ಅವ್ನ ಮೊಬೈಲ್ನಾಗ ವಿಡಿಯೋ ಮಾಡ್ತೀನಿ ನನ್ನ ಅವನಿಗೂ ಸೊಕ್ಕು ಮಗನಿಗೆ. ಅದೇ ಕೊಡ್ತಾನೆ, ನನಗೂ ಕೊಡ್ತಾನೆ. ಆದರೆ ವಿಡಿಯೋ ಮಾಡೋಕ್ಕಾದ್ರೆ ಕೊಡಲ್ಲ. ಒಂದೊಂದ್ಸತಿ ಕೊಡ್ತಾನೆ, ಒಂದೊಂದ್ಸತಿ ಕೊಡಲ್ಲ. ಕಳ್ಳ ಪಿಂಟು. ಫ್ರೆಂಡ್ಸ್, ಮತ್ತೆ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಾನು. ಹೊರಗಡೆ ಹೋಗ್ಯಾನಲ್ಲ, ಅದಕ್ಕೆ ನೆನೆಸ್ಕೊಂಡು. ಬೆಳಿಗ್ಗೆ ರೊಟ್ಟಿ ಚಲೋ ಆಗೈತೆ ನೋಡಿರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಮಾಡಾಕ್ತೀನಿ. 2 ದಿನ ಆಯಿತು ಬೆಳಿಗ್ಗೆನೇ ರೊಟ್ಟಿ ಮಾಡಾಕತ್ತೀವಿ. ಊರಲ್ಲಿ ರೊಟ್ಟಿ ಉಂಡು ಅಭ್ಯಾಸ ಆಗೈತಿ. ಕೆಲಸನೂ ಇಲ್ಲ, ಮನ್ಯಾಗ ಅದಾರ. ಹಂಗಾಗಿ ರೊಟ್ಟಿನೇ ಮಾಡು ಅಂತಂದ್ರು. ಸರಿ ಅಂತೇಳಿ ನಮ್ಮ ಬ್ಯಾಟಿಂಗ್ ಶುರು ಆಯಿತು. ಏನಿಲ್ಲ, ಟೊಮೆಟೊ ಚಟ್ನಿ, ಇದು ಮಾವಿನಕಾಯಿ ಚಟ್ನಿ, ಪಲ್ಯ, ರೊಟ್ಟಿ. ತಾವು ಊಟ ಮಾಡ್ತೇನೆ? ಮಾಡಲ್ಲ? ನಾವು ಊಟ ಮಾಡಿ ನೋಡೋಣ. ಇಷ್ಟು ರೊಟ್ಟಿ ಮಾಡಿ ನೋಡ್ತು. ನಿನ್ನೆ ಅಷ್ಟು ಮಾಡಿದ್ದೆ, ಇವತ್ತು ಇಷ್ಟು ಮಾಡಿ. ನಿನ್ನೆ ಬೆಳಿಗ್ಗೆ ತೋರಿಸಿದ ನೆನಪಿಲ್ಲ ನಮಗೆ. ನನ್ನವೆಲ್ಲಿ ನಿನ್ನ ಒಂದೇ ಕೇಳೋದು ಎಲ್ಲಿ ನಾವು ಊಟ ಮಾಡ್ತಿದ್ನಲ್ಲ. ನನ್ನವು ಮೇಡಮ್ ಬಡ್ದೆ ತಿಡಿ ತಿಡಿ ಮಾಡಿ. ಅವು ಕೆಳಗಿನ ಒಂದಿಷ್ಟು ಮ್ಯಾಗ ನೀವು ಅವಾಗಲೇ ಉಂತೀರಂತೇಳಿ ನಾನೇನು ಮಾಡಿದೆ, ಈ ಟ್ರಸ್ ಮಾಡ್ಕೊಂಡು ಉಣ್ಣೋದಕ್ಕೆ ಮಾಡಿ. ಚೆನ್ನಾಗಿದ್ಯಾ? ಹೊಟ್ಟೆ ತುಂಬಲ್ಲ ಒಂದೇ ರೊಟ್ಟಿಗೆ. ನಾನೇನ ಒಂದೇ ರೊಟ್ಟಿ ಹೊಟ್ಟೆ ತುಂಬಲ್ಲ ಅಂದೆ. ಮಾಡ್ಕೊಟ್ಬಿಡಿ ಅವು. ಹಬ್ಬ ನನ್ನ ಗಂಡಗೆ 2 ದಿನ ಆಯ್ತದಲ್ರಿ. ನಿನ್ನೆ ಇವತ್ತು ಫುಲ್ ಖುಷಿ. ಅದೇ ಏನ್ರ ಬೇರೆ ಏನ್ರ ಮಾಡ್ದು ನಾನಿದ್ದೆ ಜಗಳ ಚಲೋ ಹಾಕಿದ್ವಲ್ಲ. ನಾ ಬಂಗಾರಿ ಅಲ್ಲನೆ. ಬಂಗಾರಿ ಏನ್ ಮಾಡ್ತಿದ್ದಾರೆ? ಬಂಗಾರಿ ಬಾ.
ಯಾರೇ ಬರೋದು? ವಾ ದೇವ್ರೆ, ಒಂದು ಬೆಳಿಗ್ಗೆ ಹೋಗಿರಿ, ಮಧ್ಯಾಹ್ನ ಊಟ ಎಲ್ಲಿ? ಏನು ಉಂಡೆ? ಮಧ್ಯಾಹ್ನ ಸಾರು ಉಂಡು ಬಂದೆ. ಬೆಳಿಗ್ಗೆ ಊಟ ಮಾಡಿ ಹೋದವ್ರು ಈಗ ಬಂದವ್ರು ನೋಡಿ, 4 ಗಂಟೆ ಆಗಿತ್ತು ಟೈಮು, ಈಗ ಮನೆಗೆ ಎತ್ತಾರ. ಕೆಲಸ ಇಲ್ಲ ಒಗಸಿಲ್ಲ, ಸುಮ್ಮನೆ ಹೋಗೋದೆ ಅಲ್ಲ. ನೆಂಟ್ರ ಮನೆಗೆ ಹೋಗಿದ್ದೆ. ಏನು ಅಳಸ್ನೇನು ಕೊಟ್ಟು ಕಳ್ಸಿದ್ರ? ಹಣ್ಣಾಗ್ಯಾವೇನು? ಸ್ಮೆಲ್ ಐತದೆಲ್ಲ, ಸ್ಮೆಲ್ ಬರತೈತಿ, ಇಲ್ಲಿಗೆ ಹತ್ತಕತ್ತೆ ಸ್ಮೆಲ್. ಯಾಡ ಹೌದಾ? ಆ ಚೀಲನೇ ಸ್ಮೆಲ್ ಐತೆ ನೋಡಿ ಆಮೇಲೆ. ಅಲ್ಲ, ಹಣ್ಣು ಹಾಕಿಟ್ಟಿದ್ರು ಅಂದ್ರೆ ಫಸ್ಟೇ. ನೀನೇನು ಡ್ಯಾನ್ಸ್ ಮಾಡ್ತೀಯನವ? ಸಾಕು ಬಿಡಪ್ಪ, ಹಣ್ಣು ಹಾಲಿಕಲ್ದು ಯಾಕಿದ್ ಮಾಡ್ತೀನಿ. ಮೂಸು ನೋಡಿ ಗೊತ್ತಾಗುತ್ತೆ. ಮೂಸು ಸೌಂಡ್ ಬೇಡ, ಮೂಸು ಗೊತ್ತಾಗತ್ತ. ಮೂಸಿದ್ರೆ ಗೊತ್ತಾಗುತ್ತೆ. ಹಣ್ಣಾಗೈತೆ? ಕುಯ್ದು ಕೊಡು. ಊಟ ಮಾಡಿಲ್ಲ, ಹೊಟ್ಟಸ್ತೈತಿ. ನೀವು ಬರಲಿಲ್ಲಲ್ಲ, ಬರ್ತಾನೆ ಅಂತ ಇಷ್ಟೊತ್ತಕ್ಕೆ ವೆಯ್ಟ್ ಮಾಡಿದ್ವಿ, ನೀವು ಬರಲೇ ಇಲ್ಲ. ನಿನ್ನ ಸಂಬಂಧ ವೆಯ್ಟಿಂಗು. ಭಾಷಣ ಅಂದಿರಿ. ಹೋಗಿ ನೀನ್ರ ಉಣ್ಣೋಗು. ಯಾಕೆ? ಆಕೆ ಒಂದು ಮಾವಿನ ಹಣ್ಣು ತಿಂದ್ಲು, ನನಗೊಂದಿಷ್ಟು ಒಂದು ಅರ್ಧ ಪೀಸ್ ಕೊಟ್ಲು, ಅದನ್ನೇ ತಿಂದು ನೀರು ಕುಡ್ದು ಸುಮ್ಕೋತೀವಿ ನಾವು. ಮುಗೀತಲ್ಲ. ಈಗ ಮತ್ತೆ ಸಂಜೆ ವ್ಯವಸ್ಥೆ. ರೊಟ್ಟಿದಾವು, ಪಲ್ಯ ಮಾಡ್ತೀನಿ ಒಂಚೂರು. ಏನು ಹಣ್ಣಾಗಿದ್ರೆ ಕಟ್ ಮಾಡ್ಕೊಡು ತಿಂತೀವಿ. ನೋಡಿ, ಹಣ್ಣು ಆಗಿರಬಹುದು ಅನ್ಬೇಡ, ಆದ್ರೆ ಕುಯ್ಯಿ, ಇಲ್ಲಿಗಂಗೆ ಕುಯ್ಯಕ್ಕೆ ಹೋಗ್ಬೇಡ. ಕಾಯಿ ತಿನ್ನಕ್ಕೆ ಭಾಳ ಕಾಯಿದ್ರೆ ತಿನ್ನಕ್ಕಾಗ. ಸರಿ ಫ್ರೆಂಡ್ಸ್, ಟೈಮ್ ಬಂದಾಗ ಸಂಜೆ ಆಗೈತೆ ನೋಡ್ರಿ. ಒಂದು ಸ್ವಲ್ಪ ಚೋಡ, ಶೇವು, ಚಕ್ಲಿ ನಿಪ್ಪಟ್ಟು ಅಂಗಡಿವು, ಉಳ್ದವೆಲ್ಲ ಮನೇನು. ನಿಪ್ಪಟ್ಟು ಎಲ್ಲಿ ತಮ್ಮ? ಕೋಡ್ಬಳೆ. ನಾನು ನೋಡ್ತಾಳೆ. ಚಕ್ಲಿ ಕೋಡ್ಬಳೆ ಖಾರದವು, ಚಕ್ಲಿ ಚೆನ್ನಾಗಿದ್ದಾವೆ. ಶೇವು ಹೊಟ್ಟೆ ಹಸ್ತಿತ್ತಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಇವ್ರು ಬರ್ತಾರಂತೇಳಿ. ಇವರು ಬರಲಿಲ್ಲ, ಹಾಗಾಗಿ ಈಗ ದಿನ ಹಾಕ್ಕೊಂಡೇನು ರೀ. ಬರ್ರಿ ತಿನ್ಬರ್ರಿ. ಸ್ವಲ್ಪ ಹಾಕೊಂಬಂದು ಮೊಸರಿಗೆ ಸೇರಿಸಿ ಸಾಕು. ತಿಂದ್ರೆ ಗ್ಯಾಸ್ಟ್ರಿಕ್ ಹೆವಿ ಆಗಿಬಿಡ್ತೈತೆ ನೋಡ್ರಿ. ಮಿಕ್ಸ್ ಮಾಡವ. ಯಾಕ? ಪಿಂಟು ಕರಿ. ಪಿಂಟು ಬಾ, ಪಿಂಟು ಶೇವ್ ಕೊಡ್ತೀನಿ ಬಾ. ಪಿಂಟು ಬಾರೆ ಬಾ. ಮಾಡಿ ಏನು ಫ್ರೆಂಡ್ಸ್, ಹಲಸಿನಕಾಯಿ ಬಿಡ್ಸಕ್ಕಂತ ಕುಂತ್ವಿ. ಕರೆಂಟೇ ಹೋದ್ ನೋಡ್ರಿ. ಭಾಳತ್ತಾಯ್ತು. ಅವಾಗಿಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಕರೆಂಟೇ ಬರೋದು. ಹಾಗಾಗಿ ಹಾಗೆ ಟಾರ್ಚ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೀವಿ. ಇಲ್ಲಿ ಪಕ್ಕದ ಮನೆಯವರು ಹೀರೆಕಾಯಿ ಬೋಂಡ ತೊಗೊಂಡು ಕೊಟ್ರ. ಹೀರೆಕಾಯಿ ಬೋಂಡ ಮಾಡಿದ್ರಂತ. ನಾವು ಹಲಸಿನಣ್ಣು ತಿನ್ನಕತ್ತೀವಿ. ಹಂಗೆ ಸುಲ್ಕೋತ ಅಲ್ಲೇ ನಡೆಸ್ಬಿಟ್ಟು ನೋಡಿ. ಬ್ಯಾಟಿಂಗು ಹಣ್ಣು ಸೂಪರ್ ಐತಿ. ಸ್ವಲ್ಪ ಹುಳಿ ಅಂತಂಗಿಲ್ಲ, ತೊಳಿ ಚಿಕ್ಕದೈತಿ. ಹಣ್ಣು ಮಾತ್ರ ಟೇಸ್ಟ್ ಚೆನ್ನಾಗೈತಿ. ಸ್ವಲ್ಪ ನಿಂಬೆಹಣ್ಣು ಒಂಚೂರು ಹುಳಿ ಐತಿ. ಸುಲ್ದಿಡ ಆಗಿಲ್ಲ. ಸುಲ್ಕೊಂಡು ತಿನ್ನಕತ್ಬಿಟ್ಟು ನೋಡ್ರಿ. ಅಮ್ಮ, ನಮ್ಮ ಪಿಂಟ್ಯಾಗ ಕತ್ಲು ಹೋದ್ರೆ ಕಣ್ಣು ಕಾಣಿಸಲ್ಲ. ಎದ್ಕೊಂಡ್ಬಿಡ್ತಾನ. ಕರೆಂಟ್ ಆಗ್ಬಿಟ್ರೆ ಎದ್ಕೊಂಡು ಫುಲ್ ಇದಾಗ್ಬಿಡ್ತಾನೆ ನೋಡ್ರಿ. ಇಲ್ಲಿಗೆ ಇಷ್ಟೊತ್ತಿಗೆ ಇಲ್ಲೆಲ್ಲ ಹೈಡ್ ಕರೆಂಟ್ ಇದ್ರೆ ಏನು ಕಾಣಿಸಲ್ಲ ನಿಜ. ಕಣ್ಣು ಈಗ ಅಲ್ಲೋಡೋದು ಹೆಂಗೆ ನೋಡತ್ತಾನ. ಬಾ ಈಗ ಸ್ವಲ್ಪ ಬೆಳಗ್ಗೆ ಬಂತು. ನಡಿಯಪ್ಪಜ್ಜಿ. ಊಟ ಒಂದು ಹೊತ್ತಿಗೆ ತಿನ್ನ